ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಭಗವಂತ ಹೇಳ್ತಾನೆ, ಎಲ್ಲರ ಜೀವನದಲ್ಲೂ ಕೂಡ ಒಂದು ಪ್ರಸಂಗ ಅನ್ನೋದು ಬಂದೇ ಬರುತ್ತೆ. ಇಂಥ ಒಂದು ಪ್ರಸಂಗ ಏನು ಅಂತಂದ್ರೆ, ನಾವು ಸತ್ಯವನ್ನೇ ಹೇಳಬೇಕು ಅನ್ನುವಂಥ ನಿರ್ಧಾರವನ್ನ ಹೃದಯದಿಂದ ಮಾಡಿರ್ತೀವಿ. ಅಂದ್ರೆ ನಮ್ಮ ಹೃದಯದಲ್ಲಿ ನಾನು ಸತ್ಯ ಹೇಳಬೇಕು ಅನ್ನೋದು ಇರತ್ತೆ. ಆದ್ರೆ ಬಾಯಿಂದ ಸತ್ಯ ಹೊರಡೋದಿಲ್ಲ. ಈ ತರ ಒಂದು ಘಟನೆ ನಮ್ಮ ಜೀವನದಲ್ಲೂ ನಡೆದಿರುತ್ತಲ್ವಾ? ನಾವು ನಿಜಾನೇ ಹೇಳಬೇಕು ಅಂದ್ರೂ ಕೂಡ ಬಾಯಿಂದ ಆ ನಿಜ ಹೊರಡೋದೇ ಇಲ್ಲ ನಮಗೆ. ಯಾವುದೋ ಒಂದು ಭಯ ಮನಸ್ಸನ್ನ ಆವರಿಸ್ಕೊಳ್ಳುತ್ತೆ. ಯಾವುದಾದ್ರೂ ಒಂದು ಘಟನೆ ಅಥವಾ ಒಂದು ಪ್ರಸಂಗದ ಬಗ್ಗೆ ಮಾತಾಡೋದಾಗಿರಬಹುದು, ಅಥವಾ ನಮ್ಮಿಂದನೇ ಯಾವುದಾದ್ರೂ ಒಂದು ತಪ್ಪಾದ್ರೆ ಅದ್ರ ಬಗ್ಗೆ ಹೇಳೋದು, ಅದನ್ನ ಸತ್ಯ ಅಂತ ಹೇಳ್ತಾರಾ? ಅಲ್ಲ. ಇದು ಕೇವಲ ತಥ್ಯ. ಅಂದ್ರೆ ಏನಾಗಿತ್ತೋ ಹಾಗೆ ಹೇಳೋದು. ಅದನ್ನ ಸತ್ಯ ಅಂತ ಹೇಳೋದಿಲ್ಲ. ಅದನ್ನ ತಥ್ಯ ಅಂತ ಹೇಳ್ತಾರೆ. ಈಗೇನೋ ಒಂದು ಘಟನೆ ನಡೆದಿರುತ್ತೆ. ಅದು ಹೇಗಿದೆಯೋ ಹಾಗೆ ನಾವು ವಿವರಣೆ ಮಾಡಿ ಹೇಳ್ತೀವಲ್ವಾ? ಅದು ಸತ್ಯವನ್ನ ಹೇಳೋದಲ್ಲ. ಅದು ಬರೀ ಕೇವಲ ತಥ್ಯ. ಅಂದ್ರೆ ಏನಾಗಿತ್ತೋ ಹಾಗೆ ಹೇಳೋದು ಸಾಮಾನ್ಯವಾದಂಥ ವಿಷಯ. ಆದ್ರೆ ಯಾವಾಗಾದ್ರೂ ಆ ಒಂದು ತಥ್ಯವನ್ನ, ಅದೇನ್ ನಡೆದಿತ್ತೋ ಆ ಘಟನೆಯನ್ನ ಹೇಳಬೇಕಾದ್ರೆ ಭಯವಾಗುತ್ತೆ. ಯಾರದಾದ್ರೂ ಮನಸ್ಸಿನ ಭಾವನೆ ನೆನಪಾಗುತ್ತೆ. ಬೇರೆಯವರಿಗೆ ದುಃಖ ಆಗುತ್ತೆ ಅನ್ನುವಂಥ ಭಯ ಕೂಡ ಆ ಶಬ್ದಗಳನ್ನ ತಡೆದು ಬಿಡುತ್ತೆ. ಹಾಗಾದ್ರೆ ಈ ಸತ್ಯ ಅಂತಂದ್ರೆ ಏನು ಅಲ್ವಾ? ಇದೆಲ್ಲ ನಮ್ಮ ಜೀವನದಲ್ಲಿ ಆಗಿರುತ್ತೆ. ನಮ್ಗೇನೋ ಒಂದು ಹೇಳಬೇಕು ಅಂತ ಅನ್ಕೊಳ್ತೀವಿ. ಅವ್ರಿಗೆ ನೋವಾಗುತ್ತೇನೋ ಅಥವಾ ಅವ್ರಿಗೇನಾದ್ರೂ ಅನ್ಸುತ್ತೇನೋ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಆ ನಡೆದಿರೋ ಘಟನೆಯನ್ನ ಹೇಳೋದಕ್ಕೆ ನಾವು ಭಯ ಪಡ್ತೀವಿ. ಆಮೇಲೆ ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತೀವಿ. ಹಾಗಾದ್ರೆ ಈ ಸತ್ಯ ಅಂತಂದ್ರೆ ಏನು? ನಾವೇನಾದ್ರೂ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಇಲ್ಲ. ಯಾವಾಗ ಭಯ ಇದ್ರೂ ಯಾರಾದ್ರೂ ಆ ತಥ್ಯವನ್ನ ಹೇಳ್ತಾನೋ ಅದು ಸತ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನಾನು ಏನಾದ್ರೂ ನಡೆದಿರೋ ಘಟನೆಯನ್ನ ಹೇಳಿದಾಗ ಯಾರಿಗೇನೂ ಆಗೋದಿಲ್ಲ. ಸೊ ಅದಕ್ಕೆ ನಾನು ಹೇಳ್ಬಿಡ್ತೀನಿ. ಅದು ಸತ್ಯ ಅನ್ನಿಸ್ಕೊಳ್ಳೋದಿಲ್ಲ. ಯಾವಾಗ ಇದನ್ನ ಹೇಳಿದ್ರೆ ಏನಾಗುತ್ತೋ ಅನ್ನುವಂಥ ಭಯ ಇರುತ್ತೆ ನೋಡಿ, ಆ ಒಂದು ಸಂದರ್ಭದಲ್ಲೂ ಕೂಡ ಆ ತಥ್ಯವನ್ನ ಹಾಗೆ ಹೇಳ್ಬಿಡೋದಿದೆಯಲ್ಲ, ಅದು ಸತ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ವಾಸ್ತವದಲ್ಲಿ ಸತ್ಯ ಅಂತಂದ್ರೆ ಬೇರೆ ಏನೂ ಅಲ್ಲ, ಕೇವಲ ನಿರ್ಭಯದ ಬೇರೆ ಹೆಸರೇನೆ ಸತ್ಯ. ಅಲ್ಲಿ ಭಯ ಅನ್ನೋದು ಏನಾದ್ರೂ ಇರ್ಲಿ, ಅದನ್ನ ಹೇಳೋದಕ್ಕೆ ಹಿಂಜರಿಕೆ ಇರಬಾರ್ದು, ಭಯ ಇರಬಾರ್ದು, ಮತ್ತೆ ನಿರ್ಭಯವಾಗಿರೋದಕ್ಕೆ ಯಾವುದೇ ಸಮಯ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ನಿರ್ಭಯನೇ ಆತ್ಮದ ಸ್ವಭಾವ. ಅಂದ್ರೆ ಅದು ಪ್ರತಿ ಕ್ಷಣ ಸತ್ಯ ಹೇಳುವಂತಹ ಕ್ಷಣವಾಗಿರುತ್ತೆ. ಇಲ್ಲಿ ನಮ್ಮ ಆತ್ಮದ ಸ್ವಭಾವ ಏನು ಅಂತಂದ್ರೆ, ಏನಿದೆಯೋ ಅದನ್ನ ನಿಜ ಅನ್ನೋದನ್ನ ಹೇಳುವಂಥದ್ದು. ಅದು ಎಂಥ ಘಟನೆನೇ ಆಗಿರಬಹುದು, ಅದನ್ನ ಧೈರ್ಯವಾಗಿ ಹೇಳುವಂಥದ್ದು. ಅಲ್ಲಿ ಭಯ ಅನ್ನೋದೇ ಇರೋದಿಲ್ವಲ್ಲ, ಅದು ಆತ್ಮದ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಈಗ ಸತ್ಯ ಅಂತಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಈಗ ಮಹಾಭಾರತದಿಂದ ನಾವು ಯಾವ ಘಟನೆಯಿಂದ ಇದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ. ಕುಂತಿ ತನ್ನ ಗಂಡನಿಂದ ಏನೂ ಮುಚ್ಚಿಡಬಾರದು ಅಂತ ಅಂದುಕೊಳ್ತಾಳೆ. ಆದ್ರೆ ಅವಳಿಗೆ ಆ ವಿಷಯವನ್ನ ಹೇಳೋಕೆ ಆಗೋದಿಲ್ಲ. ಅಂದ್ರೆ ಏನು? ಮದುವೆ ಆಗಕ್ ಮುಂಚೆನೆ ನನಗೆ ಒಂದು ಮಗು ಇದೆ, ಅದನ್ನ ಹೀಗೆ ಮಾಡ್ದೆ ಅನ್ನುವಂಥ ವಿಚಾರವನ್ನ, ಅಂದ್ರೆ ಗಂಡನ ಹತ್ರ ಏನು ಮುಚ್ಚಿಡಬಾರದು ಅಂತ ಅವಳ ಮನ್ಸಲ್ಲಿರತ್ತೆ. ಅದಕ್ಕೋಸ್ಕರ ಅದನ್ನ ಹೇಳ್ಬಿಡ್ಬೇಕು ಅಂತ ಬೇಕಾದಷ್ಟು ಸರಿ ಪ್ರಯತ್ನ ಮಾಡ್ತಾಳೆ. ಆದ್ರೆ ಆಗೋದಿಲ್ಲ. ಮದುವೆಗೆ ಮುಂಚೆ ಮಗು ಆಗಿರುವಂತ ವಿಷಯ ತಂದೆಗೆ ಹೇಳಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅದೂ ಆಗೋದಿಲ್ಲ. ಮದುವೆ ಆಗಿ ಬರ್ತಾ ಗಂಡನಿಗಾದ್ರೂ ಹೇಳಬೇಕು ಅಂತ ಅನ್ಕೊಳ್ತಾಳೆ. ಆದ್ರೆ ಅದು ಆಗೋದಿಲ್ಲ. ಭಯ ಅವಳಿಗೆ, ಏನಾಗ್ಬಿಡುತ್ತೋ, ಏನ್ ಹೇಳಿದ್ರೆ ಏನಾಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅವಳು ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಅಂದ್ರೆ ಮದುವೆ ಟೈಮಲ್ಲಾದ್ರೂ ಗಂಡನ್ಗೆ ಹೇಳ್ಬೇಕು, ಅವನಿಂದ ಏನು ಮುಚ್ಚಿಡಬಾರದು ಅಂತ ಅನ್ಕೊಳ್ತಾಳೆ. ಆಗ್ಲೂ ಹೇಳಕ್ಕಾಗಲ್ಲ. ಆಮೇಲೆ ರಾತ್ರಿ ಅವಳ ರೂಮಲ್ಲಿ ಸಿಕ್ಕಾಗ ಹೇಳಬೇಕು ಅನ್ಕೊಳ್ತಾಳೆ. ಅಷ್ಟ್ರಲ್ಲಿ ಏನಾಗುತ್ತೆ, ಯುದ್ಧಕ್ಕೆ ಹೋಗುವಂತ ಒಂದು ಸಂದರ್ಭ ಬಂದ್ಬಿಡತ್ತೆ ಪಾಂಡುಗೆ. ಆಗ್ಲೂ ಅವಳು ಹೇಳೋದಕ್ಕೆ ಹೆದರ್ಕೊಂಡು ಹಿಂಜರಿತಾಳೆ. ಆ ರೀತಿ ಹಿಂಜರಿಕೆ ಪಡದೆ, ಅವಳು ಹೆದರ್ಕೊಳ್ಳದೆ ಆ ಸತ್ಯವನ್ನ ಹೇಳಬೇಕಾಗಿತ್ತು. ಅಥವಾ ಏನ್ ನಡೆದಿದೆಯೋ ಆ ಘಟನೆಯನ್ನ ಹೇಳ್ಬೇಕಿತ್ತು. ನಡೆದ ಘಟನೆಯನ್ನ ಹೇಳೋದನ್ನ ಸತ್ಯ ಅನ್ನೋದಿಲ್ಲ, ತಥ್ಯ ಅಂತ ಹೇಳ್ತಾರೆ. ಬೇರೆಯವರ ಮನಸ್ಸಿಗೆ ನೋವಾಗಬಹುದು ಅಥವಾ
ಏನಾಗ್ಬಿಡುತ್ತೋ ಅಂತ ಹೆದರ್ಕೊಳ್ಳೋದು, ಭಯ ಪಡೋದು. ಈಗ ನಾನು ಹೇಳಿಬಿಟ್ರೆ ಅವ್ರಿಗೆ ಏನು ಅನ್ಸುತ್ತೋ, ಆಮೇಲೆ ಅವ್ರು ಏನು ರಿಯಾಕ್ಟ್ ಮಾಡ್ತಾರೋ ಅದರಿಂದ ನನ್ನ ಜೀವನಕ್ಕೆ ಏನು ತೊಂದರೆ ಆಗ್ಬಿಡುತ್ತೋ, ಈ ರೀತಿ ಎಲ್ಲ ಭಯ ಪಟ್ಕೊಂಡು ನಡೆದಿರುವ ತಥ್ಯವನ್ನು ಹೇಳದೇ ಇರ್ತೀವಲ್ವಾ, ಅದು ತಪ್ಪು. ಆದರೆ ಆ ತಥ್ಯವನ್ನ ಅಂದರೆ ನಡೆದಿರೋ ಏನು ಘಟನೆ ಇರುತ್ತೋ ಅದನ್ನು ಹೇಳಬೇಕಾದ್ರೆ ಭಯ ಇದ್ರೂ ಹೇಳೋದಿದೆಯಲ್ಲ, ಅದನ್ನು ಸತ್ಯ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ವಿಷಯಗಳನ್ನೆಲ್ಲ ನಾವು ಯೋಚನೆನೇ ಮಾಡಿರೋದಿಲ್ಲ. ಏನು ನಡೆದಿದೆಯೋ ಅದನ್ನು ಹೇಳ್ಬಿಡ್ತೀವಿ, ಅದನ್ನು ಸತ್ಯ ಅಂದ್ಕೊಳ್ತೀವಿ. ಇಲ್ಲ, ನಮ್ಗೆ ಏನೂ ಭಯ ಇಲ್ಲದೆ ಅವ್ರ ಮನಸ್ಸಿನ ಭಾವನೆಗಳನ್ನು ನಾವು ಯೋಚನೆ ಮಾಡದೆ ಅದನ್ನು ಹೇಳಿಬಿಡೋದು, ಅದು ಓಕೆ, ಅದು ತಥ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಭಯ ಇರುತ್ತೆ ನಮಗೆ, ಅವ್ರಿಗೆ ಏನು ಅನ್ಕೊಂಡ್ಬಿಡ್ತಾರೋ ಅಥವಾ ಅವ್ರ ಮನಸ್ಸಿನ್ಗೆ ಏನು ತೊಂದರೆ ಆಗುತ್ತೋ, ಈ ರೀತಿ ಎಲ್ಲ ಯೋಚನೆ ಮಾಡಿದ್ರೂ ಇಲ್ಲ ಇದು ನಿಜ ನಡೆದಿರುವಂಥದ್ದು, ಇದನ್ನು ಹೇಳಲೇಬೇಕು ನಾನು ಅಂತ ಧೈರ್ಯ ಮಾಡಿ ಹೇಳೋದಿದೆಯಲ್ಲ, ಅದನ್ನು ಸತ್ಯ ಅಂತ ಹೇಳ್ತಾರೆ. ಇದು ಭಗವಂತನ ನುಡಿ. ಹರೇ ಕೃಷ್ಣ.